ನಮಸ್ತೆ ಸ್ನೇಹಿತರೆ, ಸಮೃದ್ಧಿ ಜೀವನ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಕೆಲವು ಅದೃಷ್ಟ ತರುವಂತಹ ಗಿಡಗಳ ಬಗ್ಗೆ ತಿಳಿದುಕೊಳ್ಳೋಣ. ಹೌದು ಸ್ನೇಹಿತರೆ, ಅದೃಷ್ಟದ ಗಿಡಗಳನ್ನು ಮನೆಯಲ್ಲಿ ಇರುವುದರಿಂದ ನಮಗೆ ಅನೇಕ ರೀತಿಯ ಪ್ರಯೋಜನಗಳಿದೆ. ಹಾಗೂ ಮನೆಯ ವಾತಾವರಣ ಸಕಾರಾತ್ಮಕವಾಗಿ ಬದಲಾವಣೆಯಾಗುತ್ತದೆ. ಹಾಗೂ ನೆಗೆಟಿವ್ ಶಕ್ತಿಗಳನ್ನು ತಡೆಯುವಂತಹ ಸಾಮರ್ಥ್ಯ ಈ ಒಂದು ಗಿಡಗಳಿಗೆ ಇರುತ್ತದೆ. ಹೌದು ಸ್ನೇಹಿತರೆ, ವಾಸ್ತು ಪ್ರಕಾರ ಮನೆ ಮುಂದೆ ಈ ರೀತಿಯ ಗಿಡಗಳಿದ್ದಲ್ಲಿ ಅದು ಸಂಪತ್ತನ್ನು ಆಕರ್ಷಿಸುತ್ತದೆ ಎಂದು ಹೇಳಲಾಗ್ತದೆ. ಹಾಗೂ ಅದೃಷ್ಟದ ಗಿಡಗಳನ್ನು ನಾವು ಮನೆಯಲ್ಲಿ ಇಡುವುದರಿಂದ ಋಣಾತ್ಮಕ ಶಕ್ತಿ ಹೋಗಲಾಡಿಸುತ್ತೆ ಹಾಗೂ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ದೇಹದಲ್ಲಿ ನವಚೈತನ್ಯ ತುಂಬುತ್ತದೆ ಮತ್ತು ಆ ಗಿಡಗಳನ್ನು ನೋಡಿದಾಗ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಎಂದು ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಈ ಒಂದು ಗಿಡಗಳು ಶುದ್ಧವಾದ ಗಾಳಿ ಸಿಗುವುದರಿಂದ ಮನೆ ಮಂದಿಯು ಆರೋಗ್ಯ ಚೆನ್ನಾಗಿರುತ್ತದೆ ಮತ್ತು ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತದೆ ಎಂದು ಹೇಳಬಹುದು. ಹೌದು, ಮನೆ ಮುಂದೆ ಹೂವಿನ ಗಿಡಗಳಿರಬೇಕು. ಮನೆ ಮುಂದೆ ಹಸಿರಾಗಿದ್ದರೆ ಮನೆಗೆ ಶುಭ ಎಂದು ಹೇಳಲಾಗ್ತದೆ. ವಾಸ್ತುಶಾಸ್ತ್ರದಲ್ಲಿ ಮನೆಗೆ ಯಾವ ಗಿಡಗಳು ಶುಭವನ್ನು ಉಂಟು ಮಾಡುತ್ತದೆ ಎಂಬುದನ್ನು ನೋಡುವುದಾದರೆ ಮೊದಲನೆಯದಾಗಿ ತುಳಸಿ ಗಿಡ. ಹೌದು, ಎಲ್ಲರ ಮನೆಗಳಲ್ಲಿ ನಾವು ತುಳಸಿ ಗಿಡವನ್ನು ನೋಡಿರುತ್ತೇವೆ. ನಮ್ಮ ಹಿಂದೂ ಶಾಸ್ತ್ರದಲ್ಲಿ ತುಳಸಿ ಗಿಡಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಹೌದು, ತುಳಸಿ ಮನೆಯಲ್ಲಿ ಇದ್ದರೆ ಎಲ್ಲ ರೀತಿಯ ನಕಾರಾತ್ಮಕ ವಾತಾವರಣ ತೊಲಗುತ್ತದೆ ಎಂದು ಹೇಳಲಾಗ್ತದೆ. ತುಳಸಿ ಗಿಡವಿದ್ದು ಅದಕ್ಕೆ ಪ್ರತಿನಿತ್ಯ ನೀರು ಹಾಕಿ ಆರೈಕೆ ಮಾಡಿದರೆ ಶುಭವೆಂದು ಪರಿಗಣಿಸಲಾಗಿದೆ. ತುಳಸಿ ಒಂದು ಅದ್ಭುತ ಗಿಡಮೂಲಿಕೆಯಾಗಿದ್ದು ಮನೆಯಲ್ಲಿ ಒಂದು ತುಳಸಿ ಗಿಡವಿದ್ದರೆ ಪೂಜೆಗೆ ಮಾತ್ರವಲ್ಲ, ಮನೆ ಮದ್ದಿಗೂ ಕೂಡ ಹಲವು ರೀತಿಯ ಉಪಯೋಗಕ್ಕೆ ಬರುತ್ತೆ. ನಂತರ ಜಡೆಗಿಡ. ವಾಸ್ತುಶಾಸ್ತ್ರದಲ್ಲಿ ಈ ಒಂದು ಜಡೆಗಿಡವಿದ್ದರೆ ಒಳ್ಳೆಯದು ಎಂದು ಹೇಳಲಾಗ್ತದೆ. ಹೌದು, ಈ ಒಂದು ಜಡೆಗಿಡವಿದ್ದರೆ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಉಂಟಾಗುತ್ತದೆ ಹಾಗೂ ಇದು ನೆಗೆಟಿವ್ ಶಕ್ತಿಯಿಂದ ಮನೆಯನ್ನು ಸಂರಕ್ಷಣೆ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ನಂತರ ಬಿದಿರು. ಹೌದು, ಬಿದಿರು ಮನೆ ಮುಂದೆ ಇದ್ದರೆ ಶುಭವೆಂದು ಪರಿಗಣಿಸಲಾಗುತ್ತದೆ. ಅದರಲ್ಲೂ 5 ಕೊಂಬು, 6 ಅಥವಾ 7 ಕೊಂಬುಗಳಿದ್ದರೆ ಒಳ್ಳೆಯದು ಎಂದು ಹೇಳಲಾಗ್ತದೆ. ಹಾಗೂ ಉತ್ತಮ ಆರೋಗ್ಯಕ್ಕಾಗಿ 21 ಕೊಂಬುಗಳಿದ್ದರೆ ಅತಿ ಉತ್ತಮ ಎಂದು ಕೂಡ ಹೇಳಲಾಗ್ತದೆ. ಈ ಒಂದು ಬಿದಿರು ಬ್ಯಾಂಬೂ ಒಂದು ಪ್ಲಾಂಟ್ ಮನೆಯಲ್ಲಿ ಇರುವುದರಿಂದ ಆರೋಗ್ಯಕ್ಕೆ ಅಷ್ಟೇ ಅಲ್ಲದೆ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಪಾಸಿಟಿವ್ ಆಗಿ ಬದಲಾಯಿಸುತ್ತದೆ ಹಾಗೂ ನಮ್ಮ ಜೀವನದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ ಸವಾಲುಗಳನ್ನು ಎದುರಿಸಲು ಈ ಒಂದು ಗಿಡ ಧೈರ್ಯ, ಶಕ್ತಿ, ಚೈತನ್ಯವನ್ನು ನೀಡುತ್ತದೆ ಎಂದು ವಾಸ್ತುಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಮತ್ತು ಇದು ಪರಿಸರದ ಗಾಳಿಯನ್ನು ಶುದ್ಧ ಮಾಡುವ ಕಾರ್ಯ ಮಾಡುವುದರಿಂದ ಮನೆಗೆ ತುಂಬಾನೇ ಒಳ್ಳೆಯದು. ನಂತರ ಮನಿ ಪ್ಲಾಂಟ್ ಕೂಡ ಶುಭ ತರುವ ಒಂದು ಗಿಡ. ಇದನ್ನು ನೀವು ಮನೆಯಲ್ಲಿ ಟೇಬಲ್ ಮೇಲೆ ಎಲ್ಲಿ ಬೇಕಾದರೂ ಇಡಬಹುದು. ಮನಿ ಪ್ಲಾಂಟ್ ಇರುವುದರಿಂದ ಸಂಪತ್ತಿನ ಆಕರ್ಷಣೆ ಮಾತ್ರವಲ್ಲದೆ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಹಾಗೂ ಮನೆಯಲ್ಲಿ ಇರ್ತಕ್ಕಂತಹ ಎಲ್ಲ ಒಂದು ಸದಸ್ಯರ ಒಂದು ಜೀವನ ಆರೋಗ್ಯವನ್ನು ವೃದ್ಧಿಸುತ್ತದೆ ಎಂದು ಹೇಳಲಾಗ್ತದೆ. ಇದರಿಂದ ಮನೆಯಲ್ಲಿ ನೆಮ್ಮದಿಯ ವಾತಾವರಣವನ್ನು ನೀವು ಕಾಣಬಹುದು. ನಂತರ ರಬ್ಬರ್ ಗಿಡ. ಹೌದು, ಇದು ಒಂದು ರಬ್ಬರ್ ಗಿಡವನ್ನು ಅದೃಷ್ಟವನ್ನು ತರುತ್ತದೆ ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ. ಈ ಗಿಡ ಮನೆಯೊಳಗೆ ಇಟ್ಟರೆ ಮನೆಯೊಳಗೆ ಗಾಳಿಯನ್ನು ಶುದ್ಧೀಕರಣ ಮಾಡುತ್ತದೆ ಎಂದು ಹೇಳಲಾಗ್ತದೆ. ನಂತರ ನೀಲಗಿರಿ. ಹೌದು, ನೀಲಗಿರಿ ಗಿಡವನ್ನು ಸಹ ಮನೆಯ ಮುಂದೆ ಇದ್ದರೆ ಒಳ್ಳೆಯದು ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗ್ತದೆ. ಇದರಿಂದ ಧನಾತ್ಮಕ ಶಕ್ತಿ ಆಕರ್ಷಿಸುತ್ತದೆ ಎಂದು ಹೇಳಲಾಗ್ತದೆ. ಈ ರೀತಿ ಕೆಲವು ಗಿಡಗಳನ್ನು ನಾವು ಮನೆಯಲ್ಲಿ ಬಳಸುವುದರಿಂದ ಮನೆಯು ಹೆಚ್ಚು ಧನಾತ್ಮಕವಾಗಿ ವಾತಾವರಣ ಉಂಟಾಗ್ತದೆ ಎಂದು ಹೇಳಲಾಗ್ತದೆ. ಹಾಗೂ ನಂತರ ನೋಡುವುದಾದರೆ ಸ್ನೇಕ್ ಗಿಡ. ಹೌದು ಸ್ನೇಹಿತರೆ, ಸ್ನೇಕ್ ಗಿಡ ಅದೃಷ್ಟ ತರುವ ಒಂದು ಗಿಡವಾಗಿದೆ. ಈ ಗಿಡ ಶುಭ ಗಿಡ ಎಂದು ಇದು ಗಾಳಿಯನ್ನು ಶುದ್ಧೀಕರಿಸುತ್ತದೆ ಎಂದು ಹೇಳಲಾಗ್ತದೆ. ಈ ಗಿಡ ಯಾವುದೇ ರೀತಿಯ ವಾತಾವರಣದಲ್ಲೂ ಕೂಡ ಚೆನ್ನಾಗಿ ಬೆಳೆಯುತ್ತದೆ ಹಾಗೂ ಈ ಒಂದು ಗಿಡದಿಂದ ವಾತಾವರಣದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತದೆ ಎಂದು ಹೇಳಲಾಗ್ತದೆ. ನಂತರ ಗೋಲ್ಡನ್ ಪೋಥೋಸ್. ಹೌದು, ನೀವು ನೋಡಿರಬಹುದು, ಈ ಗೋಲ್ಡನ್ ಪೋಥೋಸ್ ಹೆಚ್ಚಾಗಿ ಬಳಕೆ ಮಾಡುತ್ತಾರೆ. ಈ ಗಿಡ ಮನೆಯಲ್ಲಿದ್ದರೆ ಮನೆಗೆ ಅದೃಷ್ಟ ಎಂದು ಕೂಡ ವಾಸ್ತುಶಾಸ್ತ್ರದಲ್ಲಿ ಪರಿಗಣನೆ ಮಾಡಲಾಗಿದೆ. ಈ ಗಿಡವನ್ನು ಇಂಡೋರ್ ಅಥವಾ ಔಟ್ಡೋರ್ ಆಗಿ ಕೂಡ ಬಳಸಬಹುದು ಹಾಗೂ ಇದನ್ನು ಎಲ್ಲಿ ಬೇಕಾದಲ್ಲಿ ನೀವು ಇಟ್ಟು ವಾತಾವರಣವನ್ನು ಶುದ್ಧೀಕರಣ ಮಾಡಬಹುದು. ಈ ಗಿಡ ಗಾಳಿಯನ್ನು ಶುದ್ಧೀಕರಿಸುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಇದು ವಾಸ್ತುಶಾಸ್ತ್ರದ ಪ್ರಕಾರ ಈ ಒಂದು ಅದೃಷ್ಟ ತರುವಂತಹ ಗಿಡಗಳು ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಉಂಟು ಮಾಡಬಹುದು ಹಾಗೂ ನಮ್ಮ ಜೀವನದಲ್ಲಿ ನಾವು ಎದುರಿಸತಕ್ಕಂಥ ಸಮಸ್ಯೆಗಳಿಗೆ ಒಂದು ಧೈರ್ಯವನ್ನು, ಶಕ್ತಿಯನ್ನು ನೀಡುತ್ತದೆ ಹಾಗೂ ನಾವು ಗುರಿಯನ್ನು ತಲುಪಲು ಈ ಒಂದು ಅದೃಷ್ಟ ತರುವಂತಹ ಗಿಡಗಳನ್ನು ಬಳಸುವುದರಿಂದ ಆ ಗುರಿಯನ್ನು ತಲುಪಲು ಸುಲಭವಾಗುತ್ತದೆ ಎಂದು ಹೇಳಬಹುದು. ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.